ವಸತಿ ಯೋಜನೆಯಲ್ಲಿ ಭಾರಿ ಭ್ರಷ್ಟಾಚಾರ ನಡೀತಾ ಇದೆ. ಕಮಿಷನ್ ಕೊಟ್ರೆ ಮನೆ ಕೊಟ್ಟಿದ್ದಾರೆ ಎಂದು ಕಾಂಗ್ರೆಸ್ ಶಾಸಕ BR ಪಾಟೀಲ್ ಹೇಳಿದ್ದಾರೆ. ಇದನ್ನ ಕೆಲ ಸಚಿವರು ಒಪ್ಪಿಕೊಂಡಿದ್ದಾರೆ ಎಂದು ಮಾಜಿ ಸಚಿವ KS ಈಶ್ವರಪ್ಪ ದೂರಿದ್ದಾರೆ. ಯಾವುದೇ ಒತ್ತಡಕ್ಕೆ BR ಪಾಟೀಲ್ ಹಿಂದೆ ಸರಿಯಬಾರದು. ಮನೆ ಹಂಚಿಕೆಯ ವಿಚಾರವನ್ನು ಸಿಟ್ಟಿಂಗ್ ಜಡ್ಜ್ನಿಂದ ತನಿಖೆ ನಡೆಸಬೇಕು. ಜಮೀರ್ ಅಹಮದ್ ಪಾಲು ಎಷ್ಟಿದೆ ಅನ್ನೋದು ಗೊತ್ತಾಗಬೇಕು ಎಂದು ಈಶ್ವರಪ್ಪ ಹೇಳಿದರು. ಭ್ರಷ್ಟಾಚಾರ ಎಷ್ಟು ಮಿತಿ ಮೀರಿದೆ ಅನ್ನೋಂಥದ್ರ ಬಗ್ಗೆ BR ಪಾಟೀಲ್ರು ಕಾಂಗ್ರೆಸ್ ಶಾಸಕರೇ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಕಮಿಷನ್ ಕೊಡದೇನೆ ಮನೆ ಅಲಾಟ್ ಆಗಲ್ಲ, ಮತ್ತು ಅವ್ರು ಹೇಳ್ತಾ ಇದ್ದಾರೆ, ನಾನು ಹೇಳಿದ್ದಕ್ಕೆ ಇನ್ನೂ ನಷ್ಟಿಕಾನಾಗಿರ್ತೇನೆ. ನಾನು ಪತ್ರ ಕಳಿಸಿದೆ, 4 ಪತ್ರ ನನ್ನ ಕ್ಷೇತ್ರಗಳು ಮನೆ ಕೊಡಿ ಅಂತ. ಕೊಡಲಿಲ್ಲ ಮನೆಗಳು. ಯಾರೋ ಗ್ರಾಮ ಪಂಚಾಯತಿ ಸದಸ್ಯರು, ಯಾರೋ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಕಮಿಷನ್ ಕೊಟ್ಟರು ಅಂದ ತಕ್ಷಣ ಮನೆಗಳು ಕೊಟ್ಟಿದ್ದಾರೆ ಅಂತ ಬಹಿರಂಗವಾಗಿ ಹೇಳಿದಾರಲ್ಲ. ಮತ್ತೆ ಯಾರು ಕಮಿಷನ್ ಕೊಟ್ಟು ಮನೆ ಹಾಕ್ಸ್ಕೊಂಡ್ಬಂದಿರೋಂಥ ಬೆಳಿಗ್ಗೆ TV ನೋಡಿದೆ ನಾನು. ಆ ಗ್ರಾಮ ಪಂಚಾಯತಿಯವರು ಹೌದು ನಾವು ದುಡ್ಡು ಕೊಟ್ಟು ಮನೆ ಹಾಕ್ಸ್ಕೊಂಡ್ಬಂದಿದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದರಲ್ಲೂ ಕೂಡ ತುಂಬ ನನಗೆ ಸಂತೋಷ ಆಗೋದು ಅಂದರೆ G. ಪರಮೇಶ್ವರ್ ಅವರು, ಶಿವಾನಂದ ಪಾಟೀಲ್ ಅವರು, ಬೋಸರಾಜ್ ಅಂತವರು 3 ಜನ ಮಂತ್ರಿಗಳು BR ಪಾಟೀಲ್ರಿಗೆ ಬೆಂಬಲ ಸೂಚಿಸಿದ್ದಾರೆ. ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತಲೂ ಹೇಳಿದ್ದಾರೆ. ನಮ್ಮ ರಾಜ್ಯದ ಕುಸ್ತಿ ಪೈಲ್ವಾನ್ DK ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ, BR ಪಾಟೀಲ್ರು ಹೇಳ್ತಾ ಇರೋದು ಸುಳ್ಳು, ತನಿಖೆನೂ ಆಗಿಲ್ಲ, ಇವರೇ ತೀರ್ಪುಗಾರರು. ಇಂಥವರು ಉಪಮುಖ್ಯಮಂತ್ರಿ ಆಗಕ್ಕೆ ಯೋಗ್ಯರಲ್ಲ. ನೇರವಾಗಿ ಬ್ರಹ್ಮಾಂಡ ಭ್ರಷ್ಟಾಚಾರ ಈ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋದು, ಸರ್ಕಾರದಲ್ಲಿ ಆಗ್ತಿರೋಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಶಾಸಕರೇ ಈ ರೀತಿ ಹೇಳಿದ ನಂತರ ಅದಕ್ಕೆ 3 ಜನ ಮಂತ್ರಿಗಳು ಕೂಡ ಬೆಂಬಲ ಕೊಟ್ಟಿರೋಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಇವತ್ತೇನೋ ನೆನ್ನೆನೋ ಹೇಳಿದ್ದಾರೆ, ನಾನು ರಾಯಚೂರಿಗೆ ಹೋಗ್ತೀನಿ, ಅಲ್ಲಿ ಕರೆಸಿ ಮಾತಾಡ್ತೀನಿ ಅಂತ. BR ಪಾಟೀಲ್ ನಾನು ಅಲ್ಲಿಗೆ ಹೋಗಲ್ಲ, ಬೆಂಗಳೂರು ಹೋಗಿ ಭೇಟಿ ಮಾಡ್ತೀನಿ ಅಂತ ಹೇಳಿ ಎಲ್ಲರೂ ಭೇಟಿ ಮಾಡ್ಕೊಳ್ಳಿ, ನನ್ನ ಸಂಬಂಧ ಇಲ್ಲ. ಆದರೆ BR ಪಾಟೀಲ್ ಅವರು ಏನು ಧೋರಣೆ ತಗೊಂಡಿದ್ದಾರೆ, ಮತ್ತು ಅವ್ರು ಹಿಂದೆ ಸರ್ಕೋಬಾರ್ದು, ಯಾವುದೇ ಒತ್ತಡಕ್ಕೆ ಮಣಿಬಾರ್ದು, ನಾನು ಅದನ್ನು ಹೇಳೇ ಇಲ್ಲ ಅಂತ ಮತ್ತೆ ಹೇಳಬಾರ್ದು. ಇದೊಂಥರ ಕಾಂಗ್ರೆಸ್ಸಿನ ಜಾಯಮಾನ ಆಯಿತು. ಅದಕ್ಕೋಸ್ಕರ ಇದೇನು ಮನೆ ಹಂಚೋದು, ಬಡವ್ರಿಗೆ ಹಂಚೋ ಮನೇನು, ಅದರಲ್ಲೂ ಕಮಿಷನ್ ತಿಂತಾರೆ ಅಂತಂದರೆ ಇವ್ರ ಮಕ್ಕಳು ಮರಿ ಉದ್ಧಾರ ಆಗ್ತಾರ? ಇದು BR ಪಾಟೀಲ್ ಹೇಳಿರೋದು ಅವ್ರ ಕ್ಷೇತ್ರದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಈ ರೀತಿ ಆಗಿದೆ? ಇಡೀ ರಾಜ್ಯದಲ್ಲಾಗಿರೋಂಥ ಈ ಒಂದು ಮನೆ ಹಂಚಿಕೆಯಲ್ಲಾಗಿರೋಂಥ ಅವ್ಯವಹಾರ ಬಗ್ಗೆ ತನಿಖೆ ಮಾಡಬೇಕು.